ಏನಪ್ಪಾ ಈ ಮಕ್ಳು ಏನ್ ಮಾಡ್ತಿದಾರೆ ಅಂತ ನೋಡ್ತಿದ್ದೀರಾ? ನಮ್ಮ ಮಾವನ್ ಮಗನ್ ಬರ್ಡೇ ಇತ್ತು. ಸೊ ವಿಶ್ ಮಾಡ್ತಿದಾರೆ. ಹಾಗೆ ಹೋಗಕ್ಕಾಗಲ್ಲ ಅಂತ ಹೇಳಿ ಏನಾದ್ರು ಸ್ವೀಟ್ ತಗೊಳ್ಳೋಣ ಅನ್ಕೊಂಡ್ವಿ. ಸ್ವೀಟ್ ಎಲ್ಲ ಯಾಕೆ ಮನೇಲೆ ಮಾಡ್ಕೊಂಡ್ ಹೋಗೋಣ ಅಂತ ಹೇಳಿ ನಮ್ ಮನೇಲಿ ಲಡ್ಡು ಮಾಡ್ತಾ ಇದಾರೆ. ಒಂದ್ 300 ಟು 400 ಆಗೋ ತರ ಮಾಡ್ತಿದ್ರೆ. ಫಸ್ಟ್ ಟೈಮ್ ಮಾಡಿದ್ದು ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಚೆನ್ನಾಗ್ ಮಾಡಿದ್ರು ನಮ್ಮಮ್ಮ. ಸೊ ಎಲ್ಲಾ ತರ ರೆಡಿ ಆಯ್ತು. ನಾನ್ ಪ್ಯಾಕಿಂಗ್ ಮಾಡ್ತಾ ಇದ್ದೆ. ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಫಿಷಿಯಲ್ ಚಿನ್ನುಗೌಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೋಗ್ತಾ ಇರೋದು ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿಯಲ್ ಸ್ಕೂಲ್ ಕೆರೆತಣ್ಣೂರ್. ನಾನು ಓದಿದಂತ ಸ್ಕೂಲ್. ನಾನು ಹೋಗಿದ್ದು ಕರೆಕ್ಟ್ ಟೈಮಿಗೆ ಲಂಚ್ ಟೈಮಿಗೆ ಮಕ್ಳೆಲ್ಲ ಹೊರಗಡೆ ಬರ್ತಾ ಇದ್ರು. ಎಲ್ರು ನೋಡಿ ಶಾಕ್ ಅಂಡೆ ಹಾಯ್ ಬಾಯ್. ನಾನು ಹೋದಾಗ ಇದ್ದಿದ್ದಂತ ವಾಚ್ಮನ್ ಆಗಲಿ ಟೀಚರ್ಸ್ ಆಗ್ಲಿ ಪ್ರತಿಯೊಬ್ರುನು ನಾನ್ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ನೆನ್ಪಿಟ್ಕೊಂಡಿದ್ರು. ಎಲ್ರುನು ಮಾತಾಡ್ಸ್ದೆ. ಇವ್ರು ಹರೀಶ್ ಅಂತ ಹೇಳಿ ನಾನಿದ್ದಾಗಂತ ನನ್ಗೆ ಎಜುಕೇಶನ್ ಅಲ್ಲಿ ಸಿಕ್ಕಾಬಿಟ್ಟೆ ಹೆಲ್ಪ್ ಮಾಡಿದ್ದೆ ಇವ್ರು. ಯಾಕಂದ್ರೆ ನಾನು ಯಾವಾಗ್ಲೂ ಮನೆಗ್ ಹೋಗ್ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ದೆ. ಹಾಸ್ಟೆಲ್ ಲೈಫ್ ಅಂದ್ರೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರತ್ತೆ. ಅವ್ರಿಗೂ ಒಂದೇಳು ಹಾಯ್ ಹೇಳಿ ದಿಸ್ ಇಸ್ ಮೈ ಫೇವರೇಟ್ ಪ್ಲೇಸ್ ಇನ್ ದ ಹಾಸ್ಟೆಲ್. ನನ್ ಬೇಜಾರಾದ್ರು ಇಲ್ಲೇ ಕೂತ್ಕೊಳ್ತಿದ್ದು, ಯಾರತ್ರ ಜಗಳ ಮಾಡಿದ್ರು ಇಲ್ಲೇನೆ, ಓದ್ಕೋಬೇಕು ಅಂದ್ರೇನೆ, ಫೈನಲಿ ನನ್ಗೆ ಊಟ ಮಾಡ್ಬೇಕು ಅಂದ್ರೆ ಇದೇ ಪ್ಲೇಸ್ ಇಷ್ಟ ಆಗ್ತಿದ್ದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾವಾಗೆಲ್ಲ ಈ ತರ ಎಲ್ಲ ಗ್ರೀನರಿ ಎಲ್ಲ ಇರ್ಲಿಲ್ಲ. ಇವಾಗೆಲ್ಲ ಸ್ವಲ್ಪ ಇನ್ನ ಅಪ್ಡೇಟ್ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾರಾದ್ರೂ ಹಾಸ್ಟೆಲ್ಗೆ ಸೇರ್ಸ್ಬೇಕು ಅಂತ ಇದ್ರೆ ಈಗ ಅಡ್ಮಿಷನ್ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಇಯರ್ 6th ಸ್ಟ್ಯಾಂಡರ್ಡ್ ಬರುವಂತ ಮಕ್ಕಳಿಗೆ ಎಕ್ಸಾಮ್ ಬರ್ಸಿ ಇದೆ ಹಾಸ್ಟೆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಿದು ಮತ್ತೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾಳೆ ಅನ್ಕೊಂಡ? ನೋ ಗೈಸ್, ನಾನು ಹೋಗಿದ್ದ ಹಾಸ್ಟೆಲ್ ಅಲ್ಲಿ ನ್ಯಾಷನಲ್ ಬರ್ಡ್ಸ್ ಇಂಡಿಯಾ ಮ್ಯಾಪ್ ಅಂಡ್ ಅನಿಮಲ್ಸ್ ಕೂಡ ಡ್ರಾ ಮಾಡಿದ್ರು. ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡಿದ್ರು. ಮೊನ್ನೆ ಅಷ್ಟೇ ವಿಧಾನಸೌಧದಲ್ಲಿ ಸೆಲೆಬ್ರೇಟ್ ಮಾಡಿದ್ದೆ. ಇವತ್ತು ಜಸ್ಟ್ ಇಲ್ಲಿ ನೋಡ್ತಾ ಇದ್ದೀನಿ ಅಷ್ಟೇ. ನಾನಿದ್ದಾಗ್ಲೂ ಅಷ್ಟೇ ನೈಟ್ ಎಲ್ಲ ನಾವೆಲ್ಲ ಡಿಸೈಡ್ ಮಾಡ್ತಿದ್ವಿ ಹೇಗ್ ಮಾಡೋದು, ಯಾವ್ದ್ರಲ್ಲಿ ಮಾಡೋದು, ಜಲ್ಲಿ ಮಾಡೋದ, ಕಲ್ ತಗೋಬರೋದು, ಏನ್ ಮಾಡೋಣ ಅಂತ. ಈಗಿನ ಸೆನ್ಸ್ ಈ ತರ ಅಲ್ಲಲ್ಲ 90 ಕಿಡ್ಸು. ಬಟ್ ಮೆಮೊರೀಸ್ ಹೇಳ್ತಾರಲ್ಲ ಗೋಲ್ಡನ್ ಲೈಫ್ ಅಂತ, ಸ್ಕೂಲ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ, ಆತರ ಮತ್ತೆ ಸಿಗಲ್ಲ ಅಲ್ಲ ಈ ತರ ಮೆಮೊರೀಸ್. ನನಗ್ ನೆನಪಾಗಿದೆ ಭೋಜನ ಶಾಲೆ. ನಾನೀಗ ಹಸಿವಾಗ್ತಿದ್ದಾಗ ಹೋಗ್ತಿದ್ದಂತ ಜಾಗ. ಈಗೆಲ್ಲ ಲಂಚ್ ಮಾಡ್ತಿದ್ರೆ ಸೊ ಹಾಗಾಗಿ ಒಳಗ್ ಹೋಗಲ್ಲ. ಹಾಗೆ ಬನ್ನಿ ನಮ್ಮ ಶಾಲೆ ಮಕ್ಳನ್ನ ಮಾತಾಡ್ಸೋಣ. ಹಾಯ್ ಹಾಯ್, ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀನಿ. ಏನ್ ಓದ್ತಿದ್ದೀರಾ? ನಾವು ಏಯ್ತು. ಮೀಡಿಯಂ ಅಲ್ಲ ಇವಾಗ? ಹಾ, ಕನ್ನಡದಲ್ಲಿ ಕ್ವಶನ್ ಕೇಳ, ಇಂಗ್ಲಿಷ್ ಅಲ್ಲಿ ಕೇಳ? ಕನ್ನಡದಲ್ಲಿ ಕೇಳಿ. ಓಕೆ, ನಿನ್ನೆ ಸೆಲೆಬ್ರೇಷನ್ ಎಲ್ಲ ಹೇಗಿತ್ತು? ಆಗಸ್ಟ್ 15 ಮೊನ್ನೆ ಆಗಸ್ಟ್ 15 ಚೆನ್ನಾಗಿ ನೋಡಿದಾಗ ಈಗಿನ ಜೆನ್ಸಿ ಮಕ್ಕಳು ಒಂದೇ ನಮ್ಗೆ ರಿವರ್ಸ್ ಹೇಳ್ತಾರೆ. ಮೊದ್ಲು ನಾವೆಲ್ಲ ಆಗಿರ್ಲಿಲ್ಲ, 90s ಎಲ್ಲ ಸ್ವಲ್ಪ ಸ್ಲೋ ಇದ್ವಿ. ಈಗ 5G ಅಂಡ್ 6G ಬಂದ್ಬಿಟ್ಟಿದೆ. ಓಕೆ, ಏನಾದ್ರು ಮಾತಾಡಕ್ಕೆ ಇಷ್ಟಪಡ್ತೀರಾ? ಹೇಗಿದೆ ಇಲ್ಲಿನ ವಾತಾವರಣ ಆಗ್ಲಿ, ಹಾಸ್ಟೆಲ್ ಆಗ್ಲಿ, ಟೀಚರ್ಸ್, ಎಜುಕೇಶನ್ ಎಲ್ಲ? ಎಲ್ಲ ಚೆನ್ನಾಗೈತೆ. ಊಟ ಎಲ್ಲ ಚೆನ್ನಾಗೆಲ್ಲ ಕೊಡ್ತಾರೆ. ನಾವು 4 ಜನನು ಏಜ್. ಇಲ್ಲೆಲ್ಲ ಎಜುಕೇಶನ್ ಚೆನ್ನಾಗೈತೆ. ಎಲ್ಲ ಬಂದು ಇಲ್ಲೇ ಸೇರ್ಕೊಳ್ಳಿ. ಯಾರು ಸೇರ್ಕೊಳ್ಳೋದಾದ್ರೆ ಇಲ್ಲಿಗೆ ಸೇರ್ಕೊಳ್ಳಿ. ಕೆರೆತಣ್ಣೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕೆರೆತಣ್ಣೂರು. ಓಕೆ, ಮತ್ತೆ ಹೇಳಿ ಇವತ್ತು ಫ್ಯೂಚರ್. ಆಲ್ ದ ಥ್ಯಾಂಕ್ಸ್. ಗೈಸ್, ಇದು ಯಾವ್ದೇ ತರ ಪ್ರಮೋಷನ್ ಅಂಡ್ ರಿವ್ಯೂ ಅಲ್ಲ. ನಾನು ಹೋಗಿದ್ನಲ್ಲ ಹಾಗೆ ಮಕ್ಳನ್ನ ಮಾತಾಡ್ಸೋಣ ಅಂತ ಹೇಳಿ ಮಾತಾಡ್ಸಿದಷ್ಟೇ. ಎತ್ತು ಚಂದ ಮುದ್ದ ಮಾತಾಡಿದ್ರು. ಗೈಸ್, ಇದೆ ನಾನು ಇದ್ದಂತ ಹಾಸ್ಟೆಲ್. ಕೆಳಗಡೆ ಬಾಯ್ಸ್ ಇರ್ತಿದ್ರು, ಮೇಲ್ಗಡೆ ಫ್ಲೋರ್ ಗರ್ಲ್ಸ್ ಇದ್ದೀವಿ. ಇವಾಗೆಲ್ಲ ತುಂಬಾ ಚೇಂಜಸ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಸಪ್ರೇಟ್ ಮಾಡಿದ್ದಾರೆ. ಅಲ್ಲೆಲ್ಲ ಬಾಯ್ಸ್ ಇರ್ತಾರೆ, ಈ ಕಡೆ ಗರ್ಲ್ಸ್ ಇದಾರೆ. ಫ್ಯಾಕಲ್ಟೀಸ್ಗೆ ಅಂತ ಹೇಳಿ, ಕುಕ್ ಮಾಡೋರ್ಗೆ ಅಂತ ಹೇಳಿ ಎಲ್ರಿಗೂ ಸಪ್ರೇಟ್ ಇದೆ. ನಾವಿದ್ದಾಗ ಈ ತರ ಎಲ್ಲ ಇರ್ಲಿಲ್ಲ. ಇವಾಗ ತುಂಬಾ ಚೇಂಜಸ್ ಆಗಿದೆ. ಬಟ್ ಚೆನ್ನಾಗಿದೆ. ನಾನು ಹಾಯ್ ಗೈಸ್, ಫುಲ್ಲು ವೀಡಿಯೋಸ್ನ ನಾನು ಮತ್ತೆ ಬಂದಾಗ ಕವರ್ ಮಾಡ್ತೀನಿ. ಇವಾಗ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಫುಲ್ಲು ವೀಡಿಯೋಸ್ನ ಕವರ್ ಮಾಡೋಕ್ಕಾಗ್ತಿಲ್ಲ. ಇಲ್ಲಿ ಹಾಸ್ಟೆಲ್ನ ಕ್ಲಾಸಸ್ ಕೂಡ ನಡೀತಾ ಇದೆ, ಹಾಗಾಗಿಲ್ಲ ಎಕ್ಸಾಮ್ ಟೈಮಲ್ಲ. ಸೊ ಫ್ರೀ ಇದ್ದಾಗ ಇಲ್ಲಿ ಬಂದು ಈ ಹಾಸ್ಟೆಲ್ ಮತ್ತು ಕ್ಲಾಸಸ್ಸು ಪ್ರತಿಯೊಂದನ್ನು ನನ್ನ ವಿಡಿಯೋದಲ್ಲಿ ಫುಲ್ ಲಾಗಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲೈಕ್, ಶೇರ್, ಕಮೆಂಟ್ ಮಾಡಿ ನನ್ನ ಅಫಿಷಿಯಲ್ ಚಿನ್ನುಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.